बीदर शहर के नौबाद क्षेत्र में रहे फर्स्ट ग्रेड कॉलेज के 50 साल पूरे होने पर जश्न मनाया गया। यह जिले में सबसे पुराना कॉलेज है। इस कॉलेज के कई विद्यार्थी अपनी पढ़ाई पूरी कर सरकारी और निजी क्षेत्र में उच्च पदों पर नाम कमाया है। इस कॉलेज के आज 50 साल पूरे हुए हैं। आज कॉलेज के परिसर में जश्न मनाया गया। इस कार्यक्रम में कॉलेज के पुराने विद्यार्थियों को सम्मान किया गया। कॉलेज परिसर में उत्सव का माहौल रहा। आज पुराने और नए विद्यार्थी एक साथ रहे तो वही पुराने शिक्षक और कुछ नए शिक्षकों ने इस कार्यक्रम में भाग लिया। इस जश्न के चलते आज नौबाद क्षेत्र में एक रैली भी निकाली गई, जिसमें विद्यार्थी और शिक्षक सहित अन्यों ने भाग लिया। यह गोल्डन जुबली कार्यक्रम एक यादगार समारोह रहा। कैमरामैन पपुराज का कवरेज। ದಿನಗಳಲ್ಲಿ ನಾವು ಎಲ್ಲ 5 ದಿನ ಅಂದ್ರೆ ಪ್ರತಿ ವಾರ ಒಂದೊಂದು ಕಾರ್ಯಕ್ರಮವನ್ನ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಅದ್ದೂರಿಯಾಗಿ ಒಂದು ಸಮಾಪ್ತಿ ಅಂದ್ರೆ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಬೇಕು ಅಂತ ಒಂದು ಯೋಜನೆಯನ್ನ ನಾವು ಹಾಕಿಕೊಂಡಿದ್ದೇವೆ। ಇದು ಕಾರ್ಯಕ್ರಮವನ್ನ ಅತ್ಯಂತ ಬಹಳ ಶೀಘ್ರದಲ್ಲಿ 2 ದಿವಸಗಳಲ್ಲಿ ನಾವು ಪ್ಲಾನ್ ಮಾಡಿ ಈ ಕಾರ್ಯಕ್ರಮವನ್ನ ಆಯೋಜಿಸಿದ್ದೇವೆ। ಆದರೂ ಕೂಡ ಇದು ಅದ್ದೂರಿಯಾಗಿ ಕಾರ್ಯಕ್ರಮ ನಡೀತಾ ಇದೆ। ಸೊ ಇಲ್ಲಿ ಈ ಒಂದು ವೇದಿಕೆಯ ಮುಖಾಂತರ ನಾನು ಇಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ಅಂತಂದ್ರೆ 50 ವರ್ಷಗಳ ಈ ಒಂದು ದಾರಿಯಲ್ಲಿ ನಾವು ನಡೆದು ಬಂದಿರತಕ್ಕಂತಹ ಅನೇಕ ವಿಷಯಗಳನ್ನ ನಾವಿಲ್ಲಿ ಪ್ರಸ್ತಾಪಿಸಲೇಬೇಕಾಗುತ್ತದೆ। ಈ ಒಂದು ಕಾಲೇಜು ಇಷ್ಟೊಂದು ಅಭಿವೃದ್ಧಿ ಪಥದಲ್ಲಿ ಸಾಗಬೇಕಾದ್ರೆ ಮತ್ತು ಇಷ್ಟೊಂದು ಉನ್ನತವಾದಂತಹ ಒಂದು ಮಟ್ಟಕ್ಕೆ ಇದು ತಲುಪಬೇಕಾದರೆ ಈ ಒಂದು ಕಾಲೇಜಿನಲ್ಲಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂತಹ ಪ್ರತಿಯೊಬ್ಬರಿಗೂ ನಾವಿಲ್ಲಿ ಕೃತಜ್ಞತೆಯನ್ನ ಸಲ್ಲಿಸಬೇಕಾಗುತ್ತದೆ। ಮೊದಲನೇದಾಗಿ ನಾನು ನಮ್ಮ ಕಾಲೇಜು ಶಿಕ್ಷಣ ಇಲಾಖೆಯ ಆಯುಕ್ತರಿಗೆ ನಾನು ಒಂದು ಈ ಕೃತಜ್ಞತೆಯನ್ನ ಸಲ್ಲಿಸಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ। ಯಾಕೆಂದರೆ ಅವರ ಒಂದು ಸಹಕಾರ ಇಲ್ಲದೆ ಹೋಗಿದ್ರೆ ನಾವು ಕಾಲೇಜು ಇಷ್ಟು ಅಭಿವೃದ್ಧಿ ಪಥದಲ್ಲಿ ಸಾಗಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ। ಹಾಗಾಗಿ ಮೊದಲು ನಾನು ಅವರಿಗೆ ಕೃತಜ್ಞತೆಯನ್ನ ಸಲ್ಲಿಸುತ್ತೇನೆ। ಅದರ ಜೊತೆಗೆ ಜಂಟಿ ನಿರ್ದೇಶಕರಾಗಿರ್ಬೋದು, ಮಾನ್ಯ ಶಿಕ್ಷಣ ಮಂತ್ರಿಗಳಾಗಿರ್ಬೋದು, ಮುಖ್ಯಮಂತ್ರಿಗಳಾಗಿರ್ಬೋದು, ಪ್ರತಿಯೊಬ್ಬರು ತಮ್ಮ ತಮ್ಮ ಒಂದು ಸಹಾಯ ಹಸ್ತವನ್ನ ಇದಕ್ಕೆ ತೋರಿರುವುದರಿಂದಾಗಿ ನಾವು ಇಷ್ಟೊಂದು ಬೆಳೆದಲಿಕ್ಕೆ ಸಾಧ್ಯವಾಗಿದೆ। ಅಷ್ಟೇ ಅಲ್ಲದೆ ಈ ಕಾಲೇಜಿನಲ್ಲಿ ಸುಮಾರು 1974ರಿಂದ ಇಲ್ಲಿವರೆಗೆ ಕಾಲೇಜಿನ ಅಭಿವೃದ್ಧಿಗಾಗಿ ಶ್ರಮಿಸಿರ್ತಕ್ಕಂಥ ಎಲ್ಲಾ ಪ್ರಾಂಶುಪಾಲರಿಗೆ ನಾನು ಕೃತಜ್ಞತೆಯನ್ನ ಸಲ್ಲಿಸುತ್ತೇನೆ। ಅದೇ ರೀತಿ ಮತ್ತು ಈ ಒಂದು ಕಾಲೇಜಿನ ಅಭಿವೃದ್ಧಿಗೆ ಕಾರಣಭೂತರಾಗಿರ್ತಕ್ಕಂತಹ ಎಲ್ಲ ಪ್ರಾಧ್ಯಾಪಕ ವೃಂದದವರಿಗೂ, ಕಚೇರಿ ಸಿಬ್ಬಂದಿ ವರ್ಗದವರಿಗೂ, ವಿದ್ಯಾರ್ಥಿಗಳಿಗೂ